ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಶ್ರೀ ಮಾರಿಕಾಂಬಾ ಡಿಜಿಟಲ್ ಟಿವಿ. ನಾನು ಶ್ವೇತಾ ಶೀಟ್. ಅತ್ಯಂತ ವಿಜೃಂಭಣೆಯಿಂದ ನಡೆಯುವ ಜಾತ್ರೆಗಳಲ್ಲಿ ಭಟ್ಕಳದ ಮಾರಿ ಜಾತ್ರೆಯೂ ಸಹ ಒಂದು. ಗ್ರಾಮಕ್ಕೆ ಯಾವುದೇ ರೀತಿಯ ಕಷ್ಟ ತೊಂದರೆಗಳು ಎದುರಾದರೆ ಮಾರಮ್ಮ ನಮ್ಮನ್ನು ರಕ್ಷಿಸುತ್ತಾಳೆ ಎಂಬ ನಂಬಿಕೆ ಇಲ್ಲಿನ ಜನರದ್ದು. ಸಡಗರದಿಂದ ನೆರವೇರುವ ಈ ಜಾತ್ರೆಯ ಪ್ರಮುಖ ಘಟ್ಟವಾದ ಮಾರಿದೇವಿಯ ಮೂರ್ತಿ ತಯಾರಿ ಕಾರ್ಯ ಹಾಗೂ ಜಾತ್ರೆಯ ಸಿದ್ಧತೆ ಭರದಿಂದ ಸಾಗುತ್ತಿದ್ದು, ಇಡೀ ಊರಿಗೆ ಊರೇ ಹಬ್ಬದ ಸಂಭ್ರಮದಲ್ಲಿದೆ. ಭಟ್ಕಳದ ಪ್ರಸಿದ್ಧ ಮಾರಿ ಜಾತ್ರೆಗೆ ಕ್ಷಣಗಣನೆ ಆರಂಭಗೊಂಡಿದ್ದು, ಇಡೀ ಊರಿಗೆ ಊರೇ ಸಿಂಗಾರಗೊಂಡಿದೆ. ಎಲ್ಲೆಲ್ಲೂ ಹಬ್ಬದ ಸಂಭ್ರಮ ಮನೆ ಮಾಡಿದ್ದು, ಭಕ್ತರು ತಾಯಿ ಮಾರಿಕಾಂಬೆಯ ಭವ್ಯ ಜಾತ್ರೆಯನ್ನ ಕಣ್ತುಂಬಿಕೊಳ್ಳಲು ಸಡಗರದಿಂದ ಕಾಯುತ್ತಿದ್ದಾರೆ. ಮಾರಿ ಜಾತ್ರೆಯ ಪ್ರಮುಖ ಘಟ್ಟವಾದ ಮೂರ್ತಿ ತಯಾರಿ ಕಾರ್ಯ ಹಾಗೂ ಜಾತ್ರೆಯ ತಯಾರಿ ಭರದಿಂದ ಸಾಗುತ್ತಿದೆ. ಸದ್ಯ ದೇವಿಯ ತವರು ಮನೆಯಾದ ಮಣ್ಕುಳಿಯ ವಿಶ್ವಕರ್ಮ ಸಮಾಜದ ಮಾರುತಿ ಆಚಾರ್ಯರವರ ಮನೆಯಲ್ಲಿ ದೇವಿಯ ಮೂರ್ತಿ ಕೆತ್ತನೆ ಕಾರ್ಯ ಮುಗಿದಿದ್ದು, ಇವತ್ತು ದೇವಿಗೆ ಬಣ್ಣ ಬಳಿದು ವಿಶೇಷ ಪೂಜೆಯನ್ನು ನೆರವೇರಿಸಲಾಯಿತು. ನಾಳೆ ಮುಂಜಾನೆ ಶ್ರೀ ಮಾರಿಕಾಂಬಾ ದೇವಸ್ಥಾನಕ್ಕೆ ದೇವಿಯ ಮೂರ್ತಿಯನ್ನು ಕೊಂಡೊಯ್ಯುವ ಮೂಲಕ ಜಾತ್ರೆಗೆ ಅದ್ದೂರಿ ಚಾಲನೆ ಸಿಗಲಿದೆ. ಸಂಪ್ರದಾಯದಂತೆ ಕಳೆದ ವಾರ ಮುಟ್ಟಳ್ಳಿಯ ರೈಲ್ವೆ ನಿಲ್ದಾಣದ ಸಮೀಪ ಮೂರ್ತಿ ತಯಾರಿಕೆಗೆ ಬೇಕಾದ ಮರವನ್ನು ಆಯ್ಕೆ ಮಾಡಿ ಅದಕ್ಕೆ ಪೂಜೆ ಸಲ್ಲಿಸಲಾಯಿತು. ದೇವಸ್ಥಾನದ ಆಡಳಿತ ಕಮಿಟಿಯ ನೇತೃತ್ವದಲ್ಲಿ ಮರವನ್ನು ಕಡಿದು ಸಿದ್ಧಗೊಳಿಸಲಾಯಿತು. ಮುತ್ತೈದೆಯರು ಮೂರ್ತಿಗೆ ಉಡಿ ತುಂಬಿ ಸಂಪ್ರದಾಯಬದ್ಧವಾಗಿ ಮಾರಿ ಮೂರ್ತಿ ತಯಾರಿಕೆಗೆ ಚಾಲನೆ ನೀಡಿದರು. ನಂತರ ಮೂರ್ತಿ ತಯಾರಿಕೆ ಕೆಲಸ ಆಚಾರ್ಯವರ ಮನೆಯಲ್ಲಿ ಆರಂಭಗೊಂಡಿತು. ಮಾರಿದೇವಿಯ ಮೂರ್ತಿಯನ್ನು ತಲತಲಾಂತರದಿಂದ ಇಲ್ಲಿನ ವಿಶ್ವಕರ್ಮ ಸಮಾಜದ ಕುಟುಂಬದವರು ತಯಾರಿಸುತ್ತಾ ಬಂದಿದ್ದಾರೆ. ಅದೇ ಕುಟುಂಬದ 3ನೇ ತಲೆಮಾರಿನ ಮಣ್ಕುಳಿಯ ಮಾರುತಿ ಆಚಾರ್ಯವರು ಮಾರಿದೇವಿಯ ಮೂರ್ತಿಯನ್ನು ನಿರ್ಮಾಣ ಮಾಡುತ್ತಾ ಬರುವುದರೊಂದಿಗೆ ಸಂಪ್ರದಾಯ ಪಾಲನೆ ಮಾಡುತ್ತಾ ಬಂದಿದ್ದಾರೆ. ಇನ್ನು ಮಾರಿದೇವಿಯ ಮೂರ್ತಿ ಕೆತ್ತನ ಕಾರ್ಯ ಮುಗಿದಿದ್ದು, ಇಂದು ಬಣ್ಣ ಹಚ್ಚುವ ಮೂಲಕ ಅಂತಿಮ ಸ್ಪರ್ಶ ನೀಡಲಾಯಿತು. ರಾತ್ರಿ ವಿಶ್ವಕರ್ಮ ಸಮಾಜದವರಿಂದ ತವರು ಮನೆಯ ವಿಶೇಷ ಪೂಜೆ ನೆರವೇರಲಿದೆ. ಆ ಬಳಿಕ ಮೂರ್ತಿಗೆ ಮಹಿಳೆಯರಿಂದ ಸುಹಾಸಿನಿ ಪೂಜೆ, ಷೋಡಶೋಪಚಾರ ಪೂಜೆಯೂ ಸಹ ನಡೆಸಲಾಗುತ್ತದೆ. ಪೂಜಾ ಸಮಯದಲ್ಲಿ ಮಹಿಳೆಯೊಬ್ಬರ ಮೇಲೆ ಮಾರಿದೇವಿ ಬರುತ್ತಾಳೆಂಬ ನಂಬಿಕೆ ಕೂಡ ಇದೆ. ನಂತರ ಮಹಾಮಂಗಳಾರತಿ ಪೂಜೆ ನಡೆಸಿ ನಾಳೆ ಮುಂಜಾನೆ 5:30ಕ್ಕೆ ಮಾರಿದೇವಿಯನ್ನು ಅದ್ದೂರಿ ಮೆರವಣಿಗೆಯ ಮೂಲಕ ದೇವಾಲಯಕ್ಕೆ ತರಲಾಗುತ್ತದೆ. ಸಂಭ್ರಮ ಸಡಗರದಿಂದ ಚಂಡೆ ವಾದ್ಯ, ನೃತ್ಯ ಕುಣಿತದೊಂದಿಗೆ ಮೂರ್ತಿಯನ್ನ ತರುವುದು ಹಬ್ಬದ ಸಡಗರವನ್ನು ಇಮ್ಮಡಿಗೊಳಿಸುತ್ತದೆ. ಭಟ್ಕಳ ತಾಲೂಕಿನ ಪ್ರಸಿದ್ಧ ಶಕ್ತಿ ಪ್ರಧಾನ ಜಾತ್ರೆ ಅಂದರೆ ಮಾರಿಕಾಂಬಾ ದೇವಿ ಜಾತ್ರೆ. ಇದನ್ನು ನಾವು ವರ್ಷದ ಆಷಾಢ ಮಾಸ ನಡೆಸುವಂಥ ಪದ್ಧತಿ ನಡೆಸ್ಕೊಂಡು ಹಿರಿಯರೆಲ್ಲ ಏನು ಮಾಡಿದ್ರು, ಆಷಾಢ ಮಾಸದಲ್ಲಿ ಅಂತ ಹುಣ್ಣಿಮೆ ನಂತರ ಮಂಗಳವಾರ ದಿವಸ ಮೂರ್ತಿಯನ್ನು ತಯಾರು ಮಾಡೋದು. ಊರಿನಲ್ಲಿರುವಂಥ ದೊಡ್ಡ ಪ್ರಮುಖವಾದ ದೊಡ್ಡ ಹಂಪೆ ಮರವನ್ನು ನೋಡಿ ಅದನ್ನು ಅಲ್ಲಿಂದ ಪೂಜೆ ಮಾಡಿ ಶುಕ್ರವಾರ ತನಕ ಅಲ್ಲೇ ಬಿಂಬವನ್ನು ತಯಾರು ಮಾಡ್ಕೊಂಡು ಬಂದು ಆಮೇಲೆ ಇಲ್ಲಿ ಶುಕ್ರವಾರದಿಂದ ಮಂಗಳವಾರ ತನಕ ಇಲ್ಲಿ ಜಾತ್ರೆ ಮಾಡ್ತಾರೆ. ಇವತ್ತಿನ ದಿವಸ ರಾತ್ರಿಯಲ್ಲಿ ಪ್ರಥಮ ಪೂಜೆ ನಡೀತದೆ. ಪ್ರಥಮ ಪೂಜೆ ಇಲ್ಲಿಂದ ಮಾಡಿದು ನಾಳೆ ಮುಂಜಾನೆ ಗುಡಿ ತಗೊಂಡೋಗಿ ಪ್ರತಿಷ್ಠೆ ಮಾಡ್ತಾರೆ. ಅಲ್ಲಿಂದ 2 ದಿವಸ ಮಾಡಿ ಗುರುವಾರ ದಿವಸ ವಿಸರ್ಜನೆ ಮಾಡುವಂಥ ಪದ್ಧತಿ. ಹಿಂದೆ ಅನಾದಿ ಕಾಲದಿಂದ ಹೇಳ್ತಾ ಇದ್ರು ನಮ್ಮ ಹಿರಿಯವರು, ಅನಾದಿ ಕಾಲದಿಂದ ರೋಗ ರುಜಿನ ಬಂದಾವಾಗ ಈ ಮಾರಿ ಜಾತ್ರೆ ಏನೋ ಒಂದು ಅವರಲ್ಲಿ ಸಂಕಲ್ಪ ಏನೋ ಗೊತ್ತಾಗಲಿಲ್ಲ. ಆವಾಗ ಮಾಡಿದ್ರೆ ಊರಿನಲ್ಲಿ ಯಾವುದೇ ಸಾಂಕ್ರಾಮಿಕ ರೋಗ ಬರೋದಿಲ್ಲ ಅನ್ನೋದು ಅಂದಿನಿಂದ ಮಾಡ್ತಾ ಬಂದ. ಇವತ್ತಿಗೆ ಯಾವುದೇ ಭಟ್ಕಳ ಸಾಂಕ್ರಾಮಿಕ ರೋಗ ಅನ್ನೋಂಥದ್ದಿಲ್ಲ. ನಾನು ಮಾರುತಿ ಆಚಾರ್ಯ ಅಂತ ನಮ್ಮ ಮುಂದೆ ನಮ್ಮ ಅಜ್ಜ ಮುತ್ತಜ್ಜವರಲ್ಲಿ ಹಿರಿಯರು ಮಾಡ್ತಾ ಇದ್ರು. ಈಗ ನಾನು ಮಾಡ್ತಾ ಇದ್ದೇನೆ. ಬಾಕಿ ನಮ್ಮ ಶ್ರೀಧರಾಚಾರ್ಯ ಮನೆಯಲ್ಲಿ ನಮ್ಮ ಚಿಕ್ಕಪ್ಪನ ಮನೆ ಶ್ರೀಧರಾಚಾರ್ಯ ಮನೆ ಕಾರ್ಯಕ್ರಮ ಎಲ್ಲ ನಡೀತದೆ. ಅಲ್ಲಿಂದ ಕಾರ್ಯಕ್ರಮ ನಡೆದ ನಂತರ ಇಲ್ಲೇ ಪೂಜೆ ಕಾರ್ಯಕ್ರಮ ಮಾಡಿ ನಾವು ಬೆಳಗಿನ ಜಾಮ ಅವರಿಗೆ ಒಪ್ಪಿಕೊಡುವಂಥ ಪದ್ಧತಿ. ಚನ್ನಪಟ್ಟಣ ಹನುಮಂತ ದೇವರ ರಥೋತ್ಸವ ಬಿಟ್ಟರೆ ಆಷಾಢದಲ್ಲಿ ಜರುಗುವ ಈ ಮಾರಿ ಜಾತ್ರೆಯೇ ಬಹುದೊಡ್ಡ ಜಾತ್ರೆಯಾಗಿದೆ. ಮಾರಿಕಾಂಬಾ ದೇವಿಯು ಊರಿಗೆ ಬರುವಂತಹ ರೋಗ ರುಜಿನಗಳಿಂದ ಗ್ರಾಮವನ್ನು ರಕ್ಷಿಸುತ್ತಾಳೆಂಬ ನಂಬಿಕೆ ಇದೆ. ಸಾವಿರಾರು ಸಂಖ್ಯೆಯಲ್ಲಿ ಭಕ್ತಾದಿಗಳು ಆಗಮಿಸಿ ದೇವಿಯ ದರ್ಶನವನ್ನು ಪಡೆಯುತ್ತಾರೆ. ಜುಲೈ 24ರಂದು ಸಂಜೆ ಮಾರಿ ಮೂರ್ತಿಯ ವಿಸರ್ಜನಾ ಮೆರವಣಿಗೆ ನಡೆಯಲಿದೆ. ಸುಮಾರು 6 ಕಿಲೋಮೀಟರ್ ದೂರದ ಜಾಲಿ ಸಮುದ್ರದ ತೀರಕ್ಕೆ ಮೂರ್ತಿಯನ್ನು ಹೊತ್ತೊಯ್ದು ಧಾರ್ಮಿಕ ವಿಧಿವಿಧಾನಗಳಂತೆ ಪೂಜೆ ಸಲ್ಲಿಸಲಾಗುತ್ತದೆ. ಕೊನೆಯಲ್ಲಿ ವಿಗ್ರಹವನ್ನು ಛಿದ್ರಗೊಳಿಸಿ ಸಮುದ್ರದಲ್ಲಿ ವಿಸರ್ಜಿಸುವ ಮೂಲಕ ಮಾರಿ ಜಾತ್ರೆಗೆ ತೆರೆ ಬೀಳಲಿದೆ.